ಸರ್ ಇಷ್ಟು ದಿನ ನಿಮ್ಮ ಕಟ್ಟು ಮಸ್ತಾದ ದೇಹ ಮತ್ತು ಫೈಟ್ ನೋಡಿದಾಗ ಹೌದಪ್ಪ ಪ್ರಭಾಕರ್ ಮಗ ಅನ್ನೋರು. ಆದರೆ ಈಗ ನಿಮ್ಮ ಆ್ಯಕ್ಟಿಂಗ್ನ ನೋಡಿ ಕೂಡ ಹಾಂ ಪ್ರಭಾಕರ್ ಮಗ, ತಂದೆಗೆ ತಕ್ಕ ಮಗ ಅಂತ ಹೇಳ್ತಿದಾರಲ್ಲ. ಓಮ್ಮ ಅದು ನನಗೆ ಮಾಡಿದ ಅಭಿನಯ ಅಷ್ಟು. ಹೌದು, ಅದು ನನಗೆ ಕೆಲವು ಕಡೆ ತುಂಬ ತಾಯಂದಿರು ಹೇಳಿದ್ದೇನು ಅಂದರೆ, ಈ ಅಳಿಸೋ ಸೀನಲ್ಲಿ ನಿಮ್ಮ ತಂದೆನ ಮೀರಿಸಿ ಆ್ಯಕ್ಟ್ ಮಾಡಿಬಿಟ್ಟಿದ್ದೀರಾ, ಮೀರೋ ಅಂತ ಆ್ಯಕ್ಟ್ ಮಾಡಿದ್ದೀರಾ ಅಂತ. ಬಟ್ ನಾನು ನಿಮ್ಮ ಒಂದು ಇದರಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ತಂದೆನ ಮೀರೋ ಅಂಥ ಆ್ಯಕ್ಟಿಂಗ್ ನಾನು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅವ್ರು ಮೆಚ್ಕೊಳ್ಳೋ ಅಂಥ ಒಂದು ಆ್ಯಕ್ಟಿಂಗ್ ಮಾಡಿದ್ದೀನಿ. ಸೊ ಅವರು ತುಂಬ ಇಷ್ಟಪಡ್ತಿದ್ದಾರೆ. ಅಫ್ಕೋರ್ಸ್ ಆ್ಯಕ್ಷನ್ ನನ್ನ ಒಂದು ಆ್ಯಂಡ್ ಲೇಡೀಸು ತುಂಬ ಜನ ಫೈಟು ತುಂಬ ಚೆನ್ನಾಗಿ ಮಾಡಿದ್ದಾರೆ, ಆ್ಯಕ್ಷನ್ ಸಕ್ಕತ್ತಾಗಿದೆ ಅಂತ. ಬಟ್ ನಾವು ಪ್ಲ್ಯಾನ್ ಮಾಡಿದ್ವಿ, ನಾನು ಆ್ಯಕ್ಷನ್ ಚೆನ್ನಾಗಿ ಮಾಡ್ತಿದ್ದೀನಿ ಅಂತೇಳಿ ನಾನು 3 ನಿಮಿಷ 4 ನಿಮಿಷದ ಮೇಲೆ ಮಾಡೋಕ್ಕೆ ಹೋಗಲಿಲ್ಲ. ಆ ಕತೆ ಒಳಗೆ ಅದು ಇರಬೇಕು, ಕತೆ ಬಿಟ್ಟು ಎಲ್ಲೂ ಹೋಗಲಿಲ್ಲ ನಾವು. ಅದಕ್ಕೆ 2 ನಿಮಿಷ ಆ ಫೈಟ್ಗಳನ್ನ ಕಮ್ಮಿ ಮಾಡಿ ಪ್ರತಿಯೊಂದೂ ಕತೆ ಒಳಗಡೆನೇ ಇರಬೇಕು ಅಂತೇಳಿ. ಅದಾದಮೇಲೆ ಡೇ 1ಇಂದ ಲಾಸ್ಟ್ ಒಂದು ಸೀನ್ವರೆಗೂ ಆ ಕತೆ ಬಿಟ್ಟು ನಾನು ಹೊರಗಡೆ ಬಂದಿಲ್ಲ, ಮಾದೇವನಾಗೆ ಬದುಕ್ತಿದ್ದೆ. ಸೊ ಇವತ್ತು ಆ ರಿಸಲ್ಟು ನನಗೆ ಕಾಣಿಸ್ತಿದೆ, ತುಂಬ ಖುಷಿ ಆಗ್ತಿದೆ. ಅಂದರೆ ಇವತ್ತು ಈ ಒಂದು ಟೈಮಲ್ಲಿ ಟೋಟಲ್ ನನಗೆ ಇಂಡಸ್ಟ್ರಿಯಿಂದ ಕಾಲ್ಸು ಆಗಲಿ ಅಥವಾ ಎಲ್ಲ ದೊಡ್ಡವರು ಆಗಲಿ ಒಂದಿಷ್ಟು ಹೇಳಿದ್ದೇನು ಅಂದರೆ, ಮಳೆ ಅಂದರೆ ಬರಗಾಲದಲ್ಲಿ ಮಳೆ ಬಂದಂಗೆ ನಿಮ್ಮ ಸಿನಿಮಾ ಬಂತು, ನಮಗೆಲ್ಲ ಒಂದು ನಂಬಿಕೆ ಬಂತು ಅಂತ. ಮೊನ್ನೆ ಕಾರ್ತಿಕ್ ಸರ್, KRG ಸರ್ ಅವರು, ಆಮೇಲೆ ಬೋಗಣ್ಣ ಅವರೆಲ್ಲ ಏಕಾ ಪ್ರೆಸ್ ಮೀಟಲ್ಲಿ ಕೂತ್ಕೊಂಡು ಹೇಳ್ತಿರ್ತಾರೆ, ನೀವು ಕೇಳಿಸ್ಕೊಂಡಿರಿ ಅನಿಸುತ್ತೆ, ಯಾಕೆ ಮಾದೇವ ಚೆನ್ನಾಗಿ ಆಗ್ತಿದೆ, ವಿನೋದ್ ಸರ್ ಚೆನ್ನಾಗಾಗಿದೆ, ದುಡ್ಡು ಬರ್ತಿದೆ, ಮತ್ತೆ ಜನ ಬರ್ತಿದ್ದಾರೆ ನೋಡ್ತಿದ್ದಾರೆ ಅಂತೇಳಿ. ಮೊನ್ನೆ ವೀರೇಶ್ ಥಿಯೇಟ್ರಲ್ಲಿ ನನಗೆ ಖುಷಿಯಾಗಿದ್ದೇನು ಅಂದರೆ, ಒಂದು ಭಾನುವಾರದ್ದು ಒಂದು ವೀಡಿಯೋ ಬರುತ್ತೆ, ಐ ಥಿಂಕ್ 4ನೇ ವಾರದ್ದು ಒಂದು ವೀಡಿಯೋ ಬರುತ್ತೆ. ನೋಡಿದ್ರೆ ಆಲ್ರೆಡಿ ಶೋ ನಡೀತಿದೆ ಹೊರಗಡೆ ಆ ಸೀಟ್ಗಳಲ್ಲಿ ಕೂತ್ಕೊಂಡು, ಹಳೆ ಕಾಲದಲ್ಲಿ ನಾವು ನೋಡ್ತಿದ್ವಿ, ಆ ಸೀಟೆಲ್ಲ ಕೂತ್ಕೊಂಡು ಅಲ್ಲಿ ಕೂತ್ಕೊಂಡು ಮೊಬೈಲ್ಗಳು ಎಲ್ಲ ನೋಡಿಕೊಂಡು ಮನೇಲಿ ಕೂತ್ಕೊಂಡು ನೋಡ್ಬೋದಿತ್ತು. ಬಟ್ ಆ ಸಿನಿಮಾ ನೋಡಬೇಕು, ನಮ್ಮ ಕನ್ನಡ ಸಿನಿಮಾ ಬಂದಿದೆ. ಆಮೇಲೆ ನಾನು ಹೇಳ್ಕೊಂಡಿದ್ದು, ನನಗೆ 23 ವರ್ಷ ಕಷ್ಟಪಟ್ಟಿದ್ದೀನಿ ಸರ್ ನಾನು ತುಂಬ ಅಂತೇಳಿ, ಅದೆಲ್ಲ ತುಂಬ ಕನೆಕ್ಟ್ ಆಗಿ ಜನ ಬಂದು ನೋಡಿ, ಹೌದು ಸಿನಿಮಾ ಚೆನ್ನಾಗಿದೆಯಲ್ಲ, ಯಾಕೆ ತೆಗಿತಿದ್ದಾರೆ ಅಂತೇಳಿ. ಸೊ ಇದೆಲ್ಲ ಆ್ಯಂಡ್ ನಾನು ನಿಮ್ಗೆಲ್ರಿಗೂ, ಎಲ್ಲ ಮಾಧ್ಯಮದವ್ರಿಗೂ ನಾನು ತುಂಬ ಹೃತ್ಪೂರ್ವಕ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಈ ಒಂದು ಸಿನಿಮಾ ಚೆನ್ನಾಗಿದೆ ಅಂತ ಹೇಳಿ ನೀವು ಖುದ್ದಾಗಿ ನೀವು ಒಂದಿಷ್ಟು ಆರ್ಟಿಕಲ್ಸ್ ಮಾಡಿ, ನೀವು ಎಲ್ಲ ಒಂದು ಚಾನಲಲ್ಲಿ ಮಾತಾಡಿ, ಹೋಗಿ ನೋಡಿ ಅಂತೆಲ್ಲ ಹೇಳಿ ನನಗೆ ಸಪೋರ್ಟ್ ಮಾಡಿ, ಈ ಒಂದು ಕನ್ನಡ ಸಿನಿಮಾ ಸೋಲ್ಬಾರ್ದು ಅಂತ ಒಂದಿತ್ತು ಗೊತ್ತಾ. ಸೊ ಪ್ರತಿಯೊಂದು ಹಂತದಲ್ಲೂ ನಂಗೆ ಸಪೋರ್ಟ್ ಮಾಡಿದ್ರಿ, ಮಾದೇವನ್ನ ನೀವೆಲ್ಲರೂ ಗೆಲ್ಸ್ಕೊಟ್ರಿ, ಧನ್ಯವಾದಗಳು. ನನಗೆ ಸರ್ ಕಲೆಕ್ಷನ್ ವೈಸ್ ಹೇಗಾಗ್ತಿದೆ ಅಂತ? ತುಂಬ ಚೆನ್ನಾಗಿ ಆಗ್ತಿದೆ. ಅದು ಈ ಟೈಮಲ್ಲಿ ಏನಾಗ್ತಿತ್ತು ಅಂದರೆ, ನಮ್ಮಲ್ಲಿ ಒಂದು ಸಿನಿಮಾ ಬರ್ತಿದೆ ಅಂದಾಗ ಜೊತೆಗೇ ಈ ಚಾನಲಲ್ಲಿ ಬಂದ್ಬಿಡುತ್ತೆ, OTTಯಲ್ಲಿ ಬಂದ್ಬಿಡ್ತಾ ಇದೆ, ಬರೋ ವಾರ ಬರ್ತಿದೆ ಅಂದಾಗಲೇ ನಾನೇ ಒಂದು ನಾರ್ಮಲಾಗಿ ಒಂದು ಕ್ವೆಶ್ಚನ್ ಕೇಳ್ತೀನಿ ನಿಮಗೆ. ಈಗ ನೀವು ಒಂದು ಸಿನಿಮಾನ ಈಗ ಬರ್ತಿದೆ ಅಂದಾಗ ನೀವು 2 ಸಲ ನೋಡೋಕ್ಕೆ 2 ಸಲ ದುಡ್ಡು ಕೊಟ್ಟು ನೋಡ್ತೀರಾ? ನೋಡಲ್ಲ. ಈಗ ಇನ್ನೊಂದು ನಾರ್ಮಲಾಗಿ ಕೇಳ್ತೀನಿ, ಒಂದು ಕ್ವೆಶ್ಚನ್ ಕೇಳ್ತೀನಿ. ಯಾವುದೋ ಒಂದು OTT ಅಂದ್ಕೊಳ್ಳಿ, ಯಾವುದೋ ಒಂದು ಚಾನಲಲ್ಲಿ ಇಂಥ ದಿನ ಬರ್ತಿದೆ, ಇದಕ್ಕೆ ನೀವು ದುಡ್ಡು ಕಟ್ಟಬೇಕು, ಇಲ್ಲ ಒಂದು ವಾರ ಬಿಟ್ಟು ನಿಮಗೆ ಫ್ರೀ ಸಿಗುತ್ತೆ ಅಂದರೆ ನೀವೇನು ಮಾಡ್ತೀರಾ? ಹೌದು. ಸೊ ಇದೇ ಆಗ್ತಿದೆ ನಮ್ಮಲ್ಲಿ. ಬಿಡಪ್ಪ ಒಂದು ವಾರ ಬಿಟ್ಟರೆ ನಮ್ಮದು TVಯಲ್ಲೇ ಬರ್ತಿದೆ, ನಾನೇನಕ್ಕೆ ಥಿಯೇಟ್ರಲ್ಲಿ ಹೋಗಿ ನೋಡಲಿ ಅನ್ನೋದೇ ಬರ್ತಿದೆ. ಸೊ ಅದನ್ನು ನಾವು ಮಾಡಲಿಲ್ಲ, ನಾವು ಮಾದೇವ ಎಲ್ಲೂ ನಾವು ಎಲ್ಲೂ ಚಾನಲೈಸ್ ಮಾಡಲಿಲ್ಲ, ಎಲ್ಲೂ ಈ ಸಿನಿಮಾ ಈ ಥರ OTTಯಲ್ಲಿ ಬರ್ತಿದೆ ಅಂತ ನಾವು ಎಲ್ಲೂ ಹಾಕಿರಲಿಲ್ಲ. ಸೊ ಜನ ಬಂದು ನೋಡಲಿ, ಆಡಿಯನ್ಸ್ ನೋಡಲಿ ಅಂತ ಫಸ್ಟ್ ಡೇಯಿಂದನೇ ಇತ್ತು, ಥಿಯೇಟ್ರಿಗೆ ಜನ ಬರಬೇಕು ಅಂತೇಳಿ. ಸೊ ಅದೆಲ್ಲ ನೋಡಿದಾಗ ನಮ್ಗೆ ತುಂಬ ಖುಷಿ ಆಗ್ತಿದೆ. ಆಮೇಲೆ ಏನೋ ಕೇಳಿದ್ರಿ, ಬರೀ ಎಷ್ಟು ಕಲೆಕ್ಷನ್ಸ್ ಅಂತ ಕೇಳಿದ್ರಲ್ಲ, ಖಂಡಿತಮ್ಮ ಅದು ನನಗೆ ಈಗ ಹೇಳಿದ್ರೆ ತಪ್ಪಾಗುತ್ತೆ, ಯಾಕಂದರೆ ನಂಬರ್ಸ್ ನನಗೆ ಬರಬೇಕು. ಪ್ರತಿಯೊಂದು ಥಿಯೇಟ್ರಲ್ಲೂ ಎಲ್ಲೂ ಮೋಸ ಆಗಿಲ್ಲ. ಆಮೇಲೆ ಹಾಕಿದ್ದು ಬಂಡವಾಳದಕ್ಕಿಂತ ಚೆನ್ನಾಗಿ ಆಗ್ತಿದೆ ಸಿನಿಮಾ, ಚೆನ್ನಾಗಿ ಬರ್ತಿದೆ. ಆಮೇಲೆ ನಾವು ಏನೋ ಸುಮ್ಮನೆ 100 ಕೋಟಿ ಆಯಿತು 50 ಕೋಟಿ ಆಯಿತು ಅಂತ ನಾನು ಎಲ್ಲೂ ಹೇಳಿಲ್ಲ. ಗೂಗಲ್ ಓಪನ್ ಮಾಡಿದ್ರೆ ನಿಮಗೆ ಗೊತ್ತಿದೆ ಅದು ಒರಿಜಿನಲ್ ಕಲೆಕ್ಷನ್ಸ್ ಏನೇನು ಬಂದಿದೆ ಅಂತ. ಅಫ್ಕೋರ್ಸ್ ಅಲ್ಲಿ ಒಂದು ಸ್ವಲ್ಪ ಕಮ್ಮಿ ಆಗಿರ್ಬೋದು, ಏನೋ ಒಂದು 25-30 ಲಕ್ಷ ಡಿಫ್ರೆನ್ಸ್ ಬರ್ತಿದೆ OTTಗೂ ನಮಗೂ, ಐ ಮೀನ್ ಇದು ಗೂಗಲ್ಗೂ ನಮಗೂ. ಬಟ್ ಅದು ಏನು ಬರ್ತಿದೆ ಅಷ್ಟೇ ಕರೆಕ್ಟಾಗಿ ಕಲೆಕ್ಷನ್ ಬರ್ತಿದೆ. ಹೌದು, ಮಾತುಕತೆ ನಡೀತಿದ್ದಮ್ಮ, ಅದು ನಡೀತಿದೆ, ಹಿಂದಿ ಬಿಸ್ನೆಸ್ ನಡೀತಿದೆ, ಎಲ್ಲನೂ ಮಾತುಕತೆ ನಡೀತಿದೆ. ಆ್ಯಂಡ್ ಖುದ್ದಾಗೆ ಕೆಲವು ಚಾನಲ್ಗಳು ಅವರು ಕಾಲ್ ಮಾಡಿ ನಮ್ಗೆ ಈ ಸಿನಿಮಾ ಬೇಕು, ಯಾಕಂದರೆ ಫ್ಯಾಮಿಲಿ ಹಿಟ್ ಇದು, TVಯಲ್ಲಿ ಇದು ಚೆನ್ನಾಗಾಗತ್ತೆ, ಈ ಸಿನಿಮಾ ಇನ್ನೂ ನಮಗೆ ಪೇಪರ್ ವ್ಯೂವರ್ಲಾಗಲಿ ಇದೆಲ್ಲ ಚೆನ್ನಾಗಾಗತ್ತೆ ಅನ್ನೋದು. ಖಂಡಿತಮ್ಮ ಲಾಭದಲ್ಲಿಲ್ಲ ಅಂದರೆ ನಾವು ಹೇಳ್ಕೊಂಡು ಅಥವಾ ಸುಮ್ಮನೆ ಜನ ಕಳಿಸ್ಬಿಟ್ಟಿದ್ದೀವಿ ಕಳಿಸಿದ್ದೀವಿ ಅನ್ನೋದು ಏನೂ ಇಲ್ಲ.
ಲಾಭದಲ್ಲಿರೋದಕ್ಕೇ ಸಿನಿಮಾ 5ನೇ ವಾರ ಕ್ರಾಸ್ ಮಾಡ್ತಿರೋದು. ಅದು ಸಂತೋಷ್ ಥಿಯೇಟ್ರಲ್ಲಿ ಮತ್ತೆ ತಿರ್ಗಾ ನಮ್ಗೆ ಬರ್ತಿರೋದು. ಆಮೇಲೆ 100ಕ್ಕೂ ಹೆಚ್ಚು ಥಿಯೇಟ್ರ್ಗಳು ನಡೀತಿದೆ, ಇನ್ನೂ ನಡೀತಿದೆ. ಈಗ ನಾವು ಲಾಭದಲ್ಲಿಲ್ಲ ಅಂದರೆ, ಸಿನಿಮಾ ಬರ್ತಿಲ್ಲ ಅಂದರೆ 5ನೇ ವಾರಕ್ಕೆ ಒಂದೇ ಥಿಯೇಟ್ರು 2 ಥಿಯೇಟ್ರ್ ನಾವು ಮೇಂಟೈನ್ ಮಾಡ್ಕೊಂಡು ಇರೋಕ್ಕೆ ಸಾಕು ಅಂತ. ಮೊನ್ನೆ ಈ ಶುಕ್ರವಾರಕ್ಕೆ ಅಂದರೆ ನಿನ್ನೆ ಗುರುವಾರಕ್ಕೆ ಸುಮಾರು 28 ಥಿಯೇಟ್ರ್ ಕಮ್ಮಿಯಾಗಿ, ಅಂದರೆ ಎಲ್ಲೆಲ್ಲಿ ಆಲ್ರೆಡಿ ಓಡಿದೆಯೋ ಕಮ್ಮಿಯಾಗಿ 14 ಥಿಯೇಟ್ರ್ ಜಾಸ್ತಿ ಆಗಿದೆ. ಮತ್ತೆ ಎಲ್ಲೆಲ್ಲಿ ಹಾಕಿರಲಿಲ್ವೋ ಮತ್ತೆ 14 ಥಿಯೇಟ್ರು. ಆಮೇಲೆ ಕೆಲವು ಬೇರೆ ಸಿನಿಮಾಗಳು ಬಂತಲ್ಲಮ್ಮ, ರಿಲೀಸ್ ಆಯಿತು, ನಿಮಗೂ ನೋಡಿದ್ದೀರ. ಆ ಸಿನಿಮಾ ಬರ್ತಿದೆ ಅಂತ ನಮ್ಮ ಸಿನಿಮಾ ಬೇಡ ಅಂತ ತೆಗೆದು ಈಗ ಮತ್ತೆ ಈ ಶುಕ್ರವಾರದಿಂದ ಮಾದೇವನೇ ಓಡ್ತಿದೆ ಮತ್ತೆ. ಸೊ ಎಲ್ಲಿ ನಾವು ಈಗ ನಾನೇನೋ ಸುಳ್ಳು ಹೇಳ್ಬೋದು, ನಮ್ಮ ಸಿನಿಮಾ ಇದು ಅಂತೇಳಿ. ನಿಮಗೂ ಮಾಹಿತಿ ಬಂದಿರುತ್ತೆ, ನೀವು ಡೈರೆಕ್ಟಾಗಿ ಪ್ರತ್ಯಕ್ಷ ಸಾಕ್ಷಿಯಾಗಿ ನೀವು ನೋಡಿರ್ತೀರ, ನಿಮ್ಮ ಚಾನಲ್ ಒಂದಿಷ್ಟು ಜನ ಮಾತಾಡಿರ್ತಾರೆ, ನೀವು ಹೋಗಿದ್ದ ಕಡೆ ಕೇಳಿರ್ತೀರ ಸಿನಿಮಾ ಚೆನ್ನಾಗಿ ಆಗ್ತಿದೆ ಅಂತೇಳಿ. ಖಂಡಿತ ತುಂಬ ಚೆನ್ನಾಗಾಗಿದೆ ಕಲೆಕ್ಷನ್ಸು. ಆಮೇಲೆ ಕೆಲವು ನೆಗೆಟಿವ್ ಮಾಡ್ತಿದ್ದಾರೆ, ಬಂದಿಲ್ಲ, ದುಡ್ಡು ಬಂದಿಲ್ಲ ಅಂತ. ಸ್ವಲ್ಪ ನಿಮಗೆ ಗೊತ್ತಿದೆ. ಹೌದು, ಈಗ ಬುಕ್ ಮೈ ಶೋ ಅಲ್ಲಿ ನೀವು ಹಿಂಗೆ ಓಪನ್ ಮಾಡಿ ನೋಡಿದ್ರೆ ಇವತ್ತಿಗೂ ನೆನ್ನೆಗೂ 40% 30% ಕ್ರೌಡ್ ಇದ್ದಾರೆ. ನಾನೇನು ಫುಲ್ ಆಗ್ಬಿಡ್ತಾ ಇದ್ದಾರೆ ಅಂತ ಹೇಳ್ತಿಲ್ಲ. ಆದರೆ ಸ್ಯಾಟರ್ಡೆ ಸಂಡೇ ಬಂದರೆ, ಶನಿವಾರ ಭಾನುವಾರ ಬಂತು ಅಂದರೆ ಥಿಯೇಟ್ರಿಂದನೇ ಎಲ್ಲ ಮಾಲ್ಸಿಂದನೇ ಒಂದೊಂದು ಶೋ ಎಕ್ಸ್ಟ್ರಾ ಕೊಡ್ತಿದ್ದಾರೆ. ಆಮೇಲೆ ಲಾಸ್ಟ್ ವೀಕು ಎಷ್ಟೊಂದು ಕಡೆ ಹೌಸ್ಫುಲ್. ಸೊ ಒಂದು ಟಿಕೆಟ್ 500 ರೂಪಾಯಿ. ಇದು ರಿಕ್ಲೈನರ್ ಅಮ್ಮ, ಅದು ಹೇಳ್ತೀನಿ. ಮೊನ್ನೆ ಒಂದು ಸಲ 500 ರೂಪಾಯಿ ಮಾಡಿಬಿಟ್ಟಿದ್ರು. 500 ರೂಪಾಯಿಗೂ ರಿಕ್ಲೈನರ್ ಸೇಲ್ ಆಗಿತ್ತು ಕನ್ನಡ ಸಿನಿಮಾಗೆ. ಆಮೇಲೆ ಒಂದು ಟಿಕೆಟ್ ಬೆಲೆ ನೀವು ತೊಗೊಂಡ್ರೆ ನಿಮಗೆ ಗೊತ್ತಿರುತ್ತೆ ಎಷ್ಟು ಬಂದಿರುತ್ತೆ ಅನ್ನೋದು. ಸೊ ಖಂಡಿತ ಎಲ್ಲ ಲಾಭದಲ್ಲಿದ್ದಾರೆ. ಆ್ಯಂಡ್ ಟೋಟಲ್ ಟೀಮ್, ಮಾದೇವ ಟೀಮ್ ಲಾಭದಲ್ಲಿದ್ದೀವಿ. ಆ್ಯಂಡ್ ಎಲ್ಲದಕ್ಕೂ ಅಭಿಮಾನಿ ದೇವರುಗಳೇ, ಅವ್ರ ಆಶೀರ್ವಾದದಿಂದನೇ. ಸೊ ಇದು 50 ದಿನ ಆಗುತ್ತೆ ಅನ್ನೋದು ಸಿನಿಮಾ ಥಿಯೇಟ್ರ್ ಓನರ್ಸೇ ಹೇಳಿರೋದು. ಸೊ 50 ದಿನ ಆಗುತ್ತೆ ಸಿನಿಮಾ. ಆ್ಯಂಡ್ ಇಲ್ಲಿಂದ ನನಗೇನು ಅಂದರೆ ನೆಕ್ಸ್ಟ್ ಲೆವೆಲ್ ಜವಾಬ್ದಾರಿ ಆಗಿದೆ. ಎಲ್ಲರೂ ಕೇಳ್ತಿರೋದು ಏನು ಗೊತ್ತಾ, ನಾನು ಹೋಗಿ ಮೀಟ್ ಮಾಡ್ತೀನಲ್ಲ ಎಲ್ಲರ ಜನರನ್ನೆಲ್ಲ ಮೀಟ್ ಮಾಡಿದಾಗ, ಸರ್ ಇದು ಸೂಪರು, ನೆಕ್ಸ್ಟ್ ಯಾವ ಸಿನಿಮಾ ನಿಮ್ಮದು ಅಂತ. ಅದು ಎಚ್ಚರಿಕೆ 1 ಗಂಟೆ ನನಗೆ ಹುಷಾರಾಗಿ ಕೆಲಸ ಮಾಡೋದು. ಆಮೇಲೆ ಈಗ ಬಲರಾಮ ಬರ್ತಿದೆ, ಲಂಕಾಸುರ ಬರ್ತಿದೆ. ಸೊ ಒಂದಿಷ್ಟು ಒಳ್ಳೊಳ್ಳೆ ಸಿನಿಮಾಗಳು, ಕಂಟೆಂಟ್ ಇರುವಂಥ ಸಿನಿಮಾಗಳೇ ಬರ್ತಿದೆ. ಸೊ ಇಡೀ ಚಿತ್ರರಂಗಕ್ಕೂ ತುಂಬ ಒಂದು ಬೆಳವಣಿಗೆ ಇದು, ಒಳ್ಳೆಯ ಒಂದು ಬೆಳವಣಿಗೆ ಇದು. ಸೊ ಅದು ಮಾದೇವನಿಂದ ಆಗಿದೆ.